Hello guys, welcome back to PS Chem Academy. So in last video I discussed about the MCQs and fill in the blanks of chemical kinetics. So I hope that is helpful for you. And into today's videos I'm going to discuss the most important numerical problems on chemical kinetics. So if you want to solve the numerical problems, so you have to remember some of the formulas, under that the first one is for first order kinetics. For the first order kinetics we have to remember the rate constant formula. K is equal to 2.303 T log of initial concentration divided by final concentration. Clear? Okay. So next one, or you may remember this formula also, 2.303. You can remember this formula also, 2.303 log a divided by a minus x. So ಈ ಫಾರ್ಮುಲಾ ಯಾವಾಗ ಬರ್ತೀವಿ ಅಂತ ಹೇಳಿದರೆ, ಇಫ್ ದೇ ಗಿವನ್ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್ ಕೇಳಿದರೆ ವಿ ಕ್ಯಾನ್ ಯೂಸ್ ದಿಸ್. ಸೊ ನೆಕ್ಸ್ಟ್ ಹಾಫ್ ಲೈಫ್ ಫಾರ್ಮುಲಾ ಅಂತಂದರೆ ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ರಿಮೆಂಬರ್ the most important one is the activation energy, log k2 divided by k1, so equal to EA divided by 2.303 R it is. ಸೊ ಏನು ಮಾಡ್ತಾರೆ, ಭಾಳಷ್ಟು ಜನ ಇಲ್ಲಿ ಟಿ ಅಂತ ಬರೀತೀರಿ, ಸೊ ದಟ್ ಈಸ್ ರಾಂಗ್. ಅಗೇನ್ ದಿಸ್ ಈಸ್ T2 minus T1 ದೆನ್ T2 into T1. ಯು ಶುಡ್ ರಿಮೆಂಬರ್ ದಿಸ್ ಫಾರ್ಮುಲಾ. ಸಿ ನಾನು ಅರೌಂಡ್ ಒಂದು 28 ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಇದ್ವು, ಅದರಲ್ಲಿ ಇದ್ರ ಮೇಲ್ಗಡೆ ಜಾಸ್ತಿ ಪ್ರಾಬ್ಲಮ್ಸು ಕೇಳಿದ್ದಾರೆ, ಅಂದರೆ ಇವೇ ಫಾರ್ಮುಲಾ. ಸೊ ನಿಮಗೆ ಝೀರೋ ಆರ್ಡರ್ ಮೇಲ್ಗಡೆ ಪ್ರಾಬ್ಲಮ್ ಕೇಳೋದು ಭಾಳ ರೇರು. ಸೊ ಬಟ್ ಅದನ್ನು ಓದಬೇಡ ಅಂತ ಹೇಳಲಿಕ್ಕತ್ತಿಲ್ಲ, ಸೊ ಅದನ್ನು ಚೂರ ನೋಡ್ಕೊಂಬೇಡಿ. ಕ್ಲಿಯರ್? ಓಕೆ. ಸೊ ಈಗ based on this we can go to the problems. Under that the very first problem is like this. The initial concentration of the N2O5 in the following first order reaction, they given the reaction was 1.24 into 10 raised to minus 2 mole at a 318 Kelvin. The concentration of N2O5 after 60 minutes was this much. Calculate the rate constant of the reaction ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕೀಗ, ಪ್ರಾಬ್ಲಮ್ನ ಓದಿದ ತಕ್ಷಣ ಯು ಹ್ಯಾವ್ ಟು ರೈಟ್ ದ ಗಿವನ್ ಥಿಂಗ್ಸ್. ಫಸ್ಟ್ ಯು ಶುಡ್ ರೈಟ್ ದ ಗಿವನ್ ಥಿಂಗ್ಸ್. ಸೊ ಈಗ ಗಿವನ್ ಥಿಂಗ್ಸ್ ಏನು ಕೊಟ್ಟಿದ್ದಾರೆ, ಐ ರೋಟ್ ಹಿಯರ್. ಸಿ ಇನಿಷಿಯಲ್ ಕಾನ್ಸಂಟ್ರೇಷನ್ ದೇ ಗಿವನ್ ಫಸ್ಟ್ ಆಫ್ ದ ರಿಯಾಕ್ಷನ್, they given initial concentration, you have to write it as R0. Then they given final, the concentration of N2O5 after 60 minutes, 60 ನಿಮಿಷ ಅಂತಂದರೆ ಅದು ಫೈನಲ್ 0.2. ಎಷ್ಟು ಟಿ ಎಷ್ಟು ಕೊಟ್ಟಿದ್ದಾರೆ, 60 minutes. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕೆ ವ್ಯಾಲ್ಯೂ. ಕ್ಲಿಯರ್? ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಅಂದರೆ ಕೆ ಇಸ್ ಈಕ್ವಲ್ ಟು 2.303 ಲಾಗ್ R0 ಡಿವೈಡೆಡ್ ಬೈ R0 ವ್ಯಾಲ್ಯೂ ಹಾಕಬೇಕು. ಟಿ ಇದ್ದಲ್ಲೇ 60 ಹಾಕಿ. ಸೊ R0 ಅಂದರೆ 1.24 into 10 raised to minus 2, ಇದು 0.2 into 10 raised to minus this get cancel. So you are going to get the log value 6.2. ಅಂದರೆ 6 ಅಂತ ತೊಗೊಂಡ್ಬಿಡಿ. ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೇನೆ. 6 ಅಂದರೆ ಯು ಹ್ಯಾವ್ ಟು ಆ್ಯಡ್ 2 ಅಂದರೆ 0.8 ಆಗ್ತದೆ. 0.8 into 0.038 ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಆನ್ಸರ್. ವೆರಿ ಸಿಂಪಲ್. ಈಗ ಮಿನಿಟ್ ಇದು ಯಾವ್ದು ಮಾಡಬೇಕಪ್ಪ, ಯೂನಿಟ್ ಯಾವುದಂತಂದರೆ ಮಿನಿಟ್, ಯಾಕಂದರೆ ದೇ ಗಿವನ್ ಇನ್ ಟರ್ಮ್ಸ್ ಆಫ್ ಮಿನಿಟ್. ಇಫ್ ದೇ ಗಿವನ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಯು ಕ್ಯಾನ್ ರೈಟ್ ಇಟ್ ಆಸ್ ದಿ ಸೆಕೆಂಡ್. ಇಟ್ಸ್ ವೆರಿ ಸಿಂಪಲ್ ಪ್ರಾಬ್ಲಮ್. Next, the rate of the particular reaction doubles when temperature ranges from this to this. Calculate the energy of activation ಅಂತ ಕೇಳಿದ್ದಾರೆ. They given 2 temperature. So ನೋಡ್ರಿ, it is very important. ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟರೆ ಯು ಶುಡ್ ಕನ್ವರ್ಟ್ ಇಂಟು ಕೆಲ್ವಿನ್, ಅಂದರೆ 273 ಅದಕ್ಕೆ ಆ್ಯಡ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಒನ್. ಈಗ ಏನಾಗ್ತದೆ, ಅವರು ಒಂದು ಏನು ಕೊಟ್ಟಿದ್ದಾರೆ, ದ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ಅಂತ ಕೊಟ್ಟಿದ್ದಾರೆ. ನಾನೇನು ಹೇಳಿದೆ, ಎವ್ರಿ 10 ಡಿಗ್ರಿ ಸೆಲ್ಸಿಯಸ್ ಏನು ರೈಸ್ ಆಗ್ತದಲ್ಲ ಟೆಂಪ್ರೇಚರ್, ಅವಾಗ ಏನಾಗ್ತದೆ, ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ಆಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೀವು ಸೆಂಟೆನ್ಸ್ ನೆನಪಿಟ್ಕೊಳ್ಳೇಬೇಕು. ಸೊ ಈಗ ನಿಮಗೆ ಆ್ಯಕ್ಟಿವೇಶನ್ ಎನರ್ಜಿ ಫಾರ್ಮುಲಾ ಇವು ಆಲ್ರೆಡಿ ನೀವು ಅಬೌಟ್ ದ್ಯಾಟ್ ಒನ್. ಸೊ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ವಾಟ್ ಈಸ್ ದ ಫಾರ್ಮುಲಾ? ಲಾಗ್ K2 ಡಿವೈಡೆಡ್ ಬೈ K1 ಈಸ್ ಈಕ್ವಲ್ ಟು EA ಡಿವೈಡೆಡ್ ಬೈ 2.303 R. ಇದು ಫಾರ್ಮುಲಾ. ಸೊ ಈಗ ಏನು ಮಾಡಿ, ಈಗ ಡಬಲ್ಸ್, ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ಅಂತ ಕೇಳಿದ್ದಾರೆ. ಅಂದರೆ K2 ಏನಾಗ್ತದೆ, 2K1 ಆಗ್ತದೆ. K2 ಡಿವೈಡೆಡ್ ಬೈ K1 ಇದೆ. ಸೊ ದಿಸ್ ಬಿಕಮ್ಸ್ K2 ಅಂತಂದರೆ 2K1, 2K1 ಡಿವೈಡೆಡ್ ಬೈ K ಇದೆ. ಆರ್ ವ್ಯಾಲ್ಯೂ ಯು ಆಲ್ರೆಡಿ ನ್ಯೂ ದಟ್ 8.314. ಸೊ ಕೊಟ್ಟಿರೋ ಟೆಂಪ್ರೇಚರ್ನ
ಜಸ್ಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದೆನ್. ಈಗ ನಿಮಗೆ ಲಾಗ್ 2 ಅಂದರೆ ಗೊತ್ತಾಗಿದೆ, ಲಾಗ್ 2 ಅಂತಂದರೆ 0.3. ಸೊ ನಾನು ನಿಮಗೆ ಏನಪ್ಪ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ, ಲಾಗ್ ಮತ್ತು ಆ್ಯಂಟಿಲಾಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ. ಆ ವಿಡಿಯೋ ಒಂದು ಸಾರಿ ನೋಡ್ಕೊಳ್ಳಿ, ಇನ್ನೊಂದು ಸಾರಿ ರಿವೈಸ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಕರೆಕ್ಟ್ ಆನ್ಸರ್ ಹಿಯರ್. ಸೊ ದೇರ್ ಫಾರ್ ದ EA ಈಸ್ ದಿಸ್ ಮಚ್. ಫಸ್ಟ್ ಏನು ಬರ್ತದೆ, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಜೋಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್, ಬಿಕಾಸ್ ದ ಗಿವನ್ ಆರ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ದಿಸ್ ಒನ್. ಈಗ ನಿಮಗೆ kg ಅಂತ ಕಿಲೋ ಜೂಲ್ಸ್ ಅಂತ ಬರೆದ್ರೆ ಡಿವೈಡೆಡ್ ಬೈ 1000 ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 53. ಸೊ ಎರಡು ಆನ್ಸರು ಬರೆಯೋದು ಭಾಳ ಬೆಸ್ಟು. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಒನ್ ಈಸ್, ಬರೀ ನಾನು ಹಾಗೆ ಹಿಂಟ್ ಹೇಳ್ತಿದ್ದೀನಿ, ಯಾಕೆಂದರೆ ಮ್ಯಾಥಮೆಟಿಕ್ಸ್ ಯು ಆಲ್ರೆಡಿ ನೀವು ಎವ್ರಿಥಿಂಗ್. ದ ಹಾಫ್ ಲೈಫ್ ಪೀರಿಯಡ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ 30 minutes. ಕ್ಯಾಲ್ಕುಲೇಟ್ ದಿ ಟೈಮ್ ರಿಕ್ವೈರ್ಡ್ ಫಾರ್ ದಿ 2/3 ಕಂಪ್ಲೀಷನ್ ಆಫ್ ದಿ ರಿಯಾಕ್ಷನ್. ಸೊ ಈ ಥರ ಕೊಟ್ಟರೆ, ಸೊ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ವಾಟ್ ದೇ ಗಿವನ್, ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ಕೇರ್ಫುಲಿ. ಹೌದಾ? ಸೊ ಈಗ ಮೊದಲೇನು ಮಾಡಬೇಕೀಗ, T1/2 ಎಷ್ಟು ಕೊಟ್ಟಾರ ಅವರು, 30 seconds ಅಂತ ಕೊಟ್ಟಾರ. R0 ನಮಗೆ ಗೊತ್ತಿಲ್ಲ. 2/3 ಅಂತಂದರೆ ಏನು, ಹೋಲ್ ಒಂದೇ ಇರ್ತದೆ, ಒಂದರೊಳಗೆ 2/3 ಅಂತ ಹೇಳ್ತಾರೆ. ಅಂದರೆ R0 ನೀವು 1 ಅಂತ ತಿಳ್ಕೊಳ್ಳಿ, Rನ ಏನಂತ ತಿಳ್ಕೊಳ್ಳಿ, 2/3 ಅಂತ ತಿಳ್ಕೊಳ್ಳಿ. ಸೊ ಈಗ ಆ ವ್ಯಾಲ್ಯೂಸ್ನ ನಾನು ಇಲ್ಲಿ ಹಾಕ್ತೇನೆ. ಅಂದರೆ ನೀವು ಏನು ಮಾಡಬೇಕೀಗ, ಯು ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ಇದನ್ನಾರು ಯೂಸ್ ಮಾಡೋದು ಅಥವಾ A/A - x ಆದರೂ ಯೂಸ್ ಮಾಡೋದು. ಸೊ ಈಗ ನೋಡಿ, ಎಲ್ಲನೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಇಲ್ಲಿ ಲಾಗ್ R0 ಡಿವೈಡೆಡ್ ಬೈ R0 ಮೈನಸ್ 2/3 R0 ಅಂತ ಹೇಳಿದ್ದೇನೆ, ಅಥವಾ 1 ಮೈನಸ್ 2/3 R0 ಅಂತ ಹೇಳಿ ತೊಗೊಳ್ಬೋದು ನೀವು. ಕ್ಲಿಯರ್? ಯಾಕಂದರೆ ಇಲ್ಲಿ 2/3 ಇದೆ, ಅಂದರೆ ಒಂದರಲ್ಲಿ 2/3 ಉಳಿದ್ರೆ ಎಷ್ಟು ಉಳಿತಲ್ಲ, ಯು ಹ್ಯಾವ್ ಟು ಟೇಕ್ ದಟ್ ಮಚ್. ಸೊ ಈಗ ಏನಾಗ್ತದೆ ಇಲ್ಲಿ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಲಾಗ್ 3 ಬರ್ತದೆ. ಸೊ ಈಗ ನೋಡಿ, ನಾನು ಇಲ್ಲಿ ಬರೆದ್ಬಿಟ್ಟೆ, ಏನಾಗ್ತದೆ ಇದು 1 ಒಳಗೆ ಮೈನಸ್ 2/3 ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ 1/3. ಸೊ ಇದು 3 ಮೇಲ್ಗಡೆ ಹೋದರೆ R0 ಗೆಟ್ ಕ್ಯಾನ್ಸಲ್, 3 ಮೇಲ್ಗಡೆ ಹೋದರೆ ಲಾಗ್ 3 ಆಗ್ತದೆ, 3 ಇದ್ದರೆ 0.5 ಆಗ್ತದೆ, 0.5 ಇಂಟು ದಿಸ್ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ 47.56 per second. ಸೊ ಈ ಥರ ಇದ್ದಾಗ ಸ್ವಲ್ಪ ನೋಡ್ಕೊಳ್ಳಿ. ಈಗ ಒಂದರಲ್ಲಿ 2/3 ಅಂತಂದರೆ ಎಷ್ಟು ಉಳಿತದ, ಸೊ ದಟ್ ಮಚ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ದಿ ಫೈನಲ್ ಕಾನ್ಸಂಟ್ರೇಷನ್. ಕ್ಲಿಯರ್? ಓಕೆ. So the next one is the fourth question. Again it is very simple, ಎಲ್ಲವೂ ಸಿಂಪಲ್ ಇದಾವೆ, ಜಸ್ಟ್ ನಾನು ರಿವೈಸ್ ನೋಡಿ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಆಫ್ ದ ರಿಯಾಕ್ಷನ್ ಇಸ್ 120 minutes. ಕ್ಯಾಲ್ಕುಲೇಟ್ ದಿ ಟೈಮ್ ಟೇಕನ್ ಟು ಕಂಪ್ಲೀಟ್ ದಿ 90% ಆಫ್ ದಿ ರಿಯಾಕ್ಷನ್ ಅಂತ ಹೇಳಿದೆ. ಸೊ ಈ ಥರ ಕೊಟ್ಟರು ನಾವೇನು ಪ್ರಿವಿಯಸ್ ಮಾಡಿದ್ವಲ್ಲ, A/A - x ಅಂತ ಹಾಗೆ ಮಾಡ್ಕೊಳ್ಬೇಕು. ಪರ್ಸಂಟೇಜ್ ಅವ್ರು ಕೊಡಲಿ, 2/3 ಅವ್ರು ಕೊಡಲಿ, ಸೊ ನಾವು ಎಷ್ಟು ಉಳಿತದ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ದಿ R, ಅಂದರೆ ಫೈನಲ್ ಕಾನ್ಸಂಟ್ರೇಷನ್. ಈಗ ನೋಡಿ, ಅವ್ರು ಏನು ಕೊಟ್ಟಾರ, ಈಗ ಹಾಫ್ ಲೈಫ್ ಕೊಟ್ಬಿಟ್ಟಾರ. T1/2 ಎಷ್ಟು ಕೊಟ್ಟಾರ, 120 seconds ಅಂತ ಅಂತಾರೆ. ಕ್ಯಾಲ್ಕುಲೇಟ್ ದಿ ಟೈಮ್ ಟೇಕನ್ ಫಾರ್ ದಿ 90% ಕಂಪ್ಲೀಷನ್ ಅಂತ ಕೇಳಾರ. ಸೊ ಈಗ ನಮಗೆ T ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ವಾಂಟ್ K ವೈ. ಈಗ K ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ರೀ, Kನ ಇದರಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದರಿಂದ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ಶುಡ್ ನೋ ದ ಫಾರ್ಮುಲಾ. ಏನದು ಹಾಫ್ ಲೈಫ್ ಫಾರ್ಮುಲಾ, T1/2 is equal to 0.693 divided by K. ಈಗ ನಮಗೆ K ಬೇಕಾಗಿದೆ, K is equal to 0.693 divided by ಹಾಫ್. T1/2 ಅಂತ ಆದರೆ 0.693 divided by 120 ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ K ವ್ಯಾಲ್ಯೂ. ಈ K ವ್ಯಾಲ್ಯೂನ ನೀವು ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಹಾಕಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ದಿಸ್ ಒನ್. ನೋಡಿ, ನಾನು ಈ ಫಾರ್ಮ್ A/A - x ಪರ್ಸಂಟೇಜ್ ಕೊಟ್ಟಾಗ ಅಥವಾ ಫ್ರ್ಯಾಕ್ಷನಲ್ಲಿ ಕೊಟ್ಟಾಗ ಯು ಶುಡ್ ಯೂಸ್ ದಿಸ್. ಅಂದರೆ ಎ ಅಂದರೆ ಇನಿಷಿಯಲ್ ಪರ್ಸೆಂಟೇಜ್ ಕೊಟ್ಟಾಗ 100 ಇರ್ತದೆ. ಈಗ 100 ಮೈನಸ್ 90 ಅಂತ ತಿಳ್ಕೊಬೇಕು. ಸೊ ಎಷ್ಟಾಯ್ತು ಅಲ್ಲಿ, 10 ಆಯಿತು. ಲಾಗ್ 10 ಅಂದರೆ 1 ಅಂತ ಇರ್ತದೆ. ಸೊ ದೇರ್ ಫಾರ್ ದ ಆನ್ಸರ್ ಈಸ್ 399.13 minutes. ಸೊ ಯಾಕಂದರೆ ಅವರು ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ, ಸಾರಿ ಸೆಕೆಂಡ್ಸ್ ಅಲ್ಲ, ಇದು ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ನೆಕ್ಸ್ಟ್ ಒನ್, ದ ಡಿಕಂಪೋಸಿಷನ್ ಆಫ್ N2O5. ದಿಸ್ ಇಸ್ NCERT ಇನ್ ಟೆಕ್ಸ್ಟ್ ಕ್ವಶನ್. ಇದು ಸಾಲ್ವ್ಡ್ ಎಕ್ಸಾಂಪಲ್. ಇದು ಡಿಕಂಪೋಸಿಷನ್ ಆಫ್ N2O5 ಇಸ್ in CCl4 at 31 Kelvin has been studied by monitoring the concentration of N2O5 in the solution. Initially the concentration is this much, and after 184 minutes it is reduced to this much. The reaction takes place according to this one, and calculate the average rate of the reaction in terms of minutes and rate of the production of N2O during this reaction ಅಂತ ಕೇಳಿದ್ದಾರೆ. ಸೊ ಏನು ಕೊಟ್ಟಾರ ಅವರು, T ಕೊಟ್ಟಾರ. T1/2 ಅಲ್ಲ, T ಎಷ್ಟು ಕೊಟ್ಟಾರೆ, 184 minutes ಅಂತ ಕೊಟ್ಟಾರೆ. ಇನಿಷಿಯಲ್ ಕಾನ್ಸಂಟ್ರೇಷನ್ ದೇ ಗಿವನ್ ಆಸ್ ವೆಲ್ ಆಸ್ ಫೈನಲ್ ಕಾನ್ಸಂಟ್ರೇಷನ್ ಆಲ್ಸೋ ದೇ ಗಿವನ್. ಸೊ ಈಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಎವ್ರೇಜ್ ರೇಟ್ ಅಂದರೆ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. N2O5 ದ ಎವ್ರೇಜ್ ರೇಟ್ ಅಂತಂದರೆ 1/2 is equal to delta N2O5 divided by delta T. ಈಗ ನೀವು ಇದನ್ನು ಈಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ಮುಲಾ ಹಾಕ್ಕೊಂಡು ಮಾಡಿದರೆ ಬರಲ್ಲ ಸರ್ ಇದು.
ಅರ್ಥ ಆಯ್ತಾ? ಎವರೇಜ್ ರೇಟ್ ಅಂದರೆ ಯು ಶುಡ್ ರಿಮೆಂಬರ್ ರೈಟ್ ಲೈಕ್ ದಿಸ್, ಹಾಫ್ ಆಫ್ ಡೆಲ್ಟಾ N2O5 ಡಿವೈಡೆಡ್ ಬೈ ಡೆಲ್ಟಾ ಟಿ. ಇದಕ್ಕೆ ಏನಂತಾರೆ ಎವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್ ಆಫ್ N2O5. ಈಗ ಡೆಲ್ಟಾ ಅಂತಂದರೆ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್, ದಿ ಆಲ್ರೆಡಿ ಗಿವನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೈನಸ್ ಫೈನಲ್ ಕಾನ್ಸಂಟ್ರೇಷನ್. ಸೊ ಅದನ್ನು ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ದಿಸ್ ಮಚ್. ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ವಾಟ್ ಪರ್ ಮಿನಿಟ್. ಆಮೇಲೆ ಇದ್ರ ಜೊತೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಅವರು, ರೇಟ್ ಆಫ್ ದಿ ರಿಯಾಕ್ಷನ್ ಆಫ್ N2O5. ಸೊ ನಿಮಗೆ ಈ ರಿಯಾಕ್ಷನ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಸೊ ವಿಚ್ ರಿಯಾಕ್ಷನ್ ಇಟ್ ಈಸ್ ಆಲ್ರೆಡಿ ರೋಟ್ ಇಯರ್. ಸಿ ಕ್ವಶನಲ್ಲೇ ಕೊಟ್ಟಿರೋ ರಿಯಾಕ್ಷನ್ ಇದು, ಹೌದಾ? ಕ್ಯಾಲ್ಕುಲೇಟ್ ದಿ ಎವರೇಜ್ ರೇಟ್ ಆಫ್ ದಿ ಇನ್ ಟರ್ಮ್ಸ್ ಆಫ್ ಮಿನಿಟ್ಸ್ ಪ್ರೊಡಕ್ಷನ್ ಆಫ್ NO2 ಅಂತಂದರೆ ಈ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ತದೆ -1/4 ಡಿ ಆಫ್ NO2 ಡಿವೈಡೆಡ್ ಬೈ dt. ನಾನು ಹೇಳಿದ್ದೀನಿ ರೇಟ್ ಆಫ್ ರಿಯಾಕ್ಷನ್ ಹೆಂಗೆ ಬರೀದು ಅಂತ. ಸೊ ಈಗ N2O5 ಗೊತ್ತಿದೆ, NO2 ವಿ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಹಿಯರ್. N2O5 ಮತ್ತು NO2 ಬೋತ್ ಆರ್ ಈಕ್ವಲ್, ಹೌದಾ? ಸೊ ಈಕ್ವಲ್ ಇದೇನಿದು N2O5 ಅಂತ ಬರಬೇಕಿತ್ತು. ಬೋತ್ ಆರ್ ಈಕ್ವಲ್ ಅಂದರೆ ಈ ವ್ಯಾಲ್ಯೂ ಆಲ್ರೆಡಿ ವಿ ಕ್ಯಾಲ್ಕುಲೇಟೆಡ್. ಸೊ ಜಸ್ಟ್ ಯು ಹ್ಯಾವ್ ಟು ಈಕ್ವಲ್ ದಿಸ್ ವ್ಯಾಲ್ಯೂ ವಿತ್ ದಿಸ್ NO2 ಅಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ರೇಟ್ ಆಫ್ ದ ರಿಯಾಕ್ಷನ್ ಆಫ್ NO2. ಕ್ಲಿಯರ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಜಸ್ಟ್ ಗೋ ಥ್ರೂ. ನೆಕ್ಸ್ಟ್ ಒನ್, ಶೋ ದ್ಯಾಟ್. ಈ ಥರ ಕ್ವಶನ್ಸು ಸ್ವಲ್ಪ ಬಂದರೆ ನೋಡ್ಕೊಳ್ಳಿ. ಸೊ ದ್ಯಾಟ್ the time taken for the 99 completion of the first order reaction is twice the time taken for the 90% completion. 99% ಕೆಲಸ ಮಾಡಲಿಕ್ಕೆ ಏನು ಟೈಮ್ ಇರ್ತದಲ್ಲ, ಸೊ ದಟ್ ಈಸ್ ಈಕ್ವಲ್ ಟು 2 times ಆಫ್ T90 ಅಂತ ನಾವೇನು ಮಾಡಬೇಕು, ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಬೇಕಂತ ಹೇಳಿದರೆ T99 ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ, T90 ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ನೋಡಿ, ಈಗ T99 ಮಾಡ್ಕೊಳ್ತಾನೆ ಅಂದರೆ 100 ಮೈನಸ್ 99 ಮಾಡಿದರೆ ಏನಾಯ್ತಲ್ಲಿ 100 ಆಯಿತು. ಸೊ ಲಾಗ್ 100ನ ಹಿಂಗೆ ಬರ್ಕೊಂಡಿನಿ ನಾನು 10⁻². ಸೊ ಲಾಗ್ A⁻B ಇದ್ದರೆ ವ್ಯಾಲ್ಯೂ ಏನಾಗ್ತದೆ, ಯಾವಾಗಲೂ B ಆಗ್ತದೆ, ಅಂದರೆ 2. ಸೊ ಇದು ಇಕ್ವೇಷನ್ ನಂಬರ್ 1 ಅಂದರೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಇಕ್ವೇಷನ್ ನಂಬರ್ 1 ಲೈಕ್ ದಿಸ್. ಹಾಗೆ ಇಕ್ವೇಷನ್ ನಂಬರ್ 2 ಬರ್ತದೆ ನಿಮಗೆ. ಸೊ ಇದೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಇಕ್ವೇಷನ್ ನಂಬರ್ 2. ಈಗ ಇಕ್ವೇಷನ್ ನಂಬರ್ 1 ಆ್ಯಂಡ್ 2 ಡಿವೈಡ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಪ್ರೂವ್ ದ್ಯಾಟ್. ಸೊ ಹ್ಯಾನ್ಸ್ ಪ್ರೂವ್ಡ್ ಅಂತ. ಸೊ T99 is equal to 2 times of T90. ಈ ಥರ ಕ್ವಶನ್ಸು ಬರ್ಬೋದು, ರಿಮೆಂಬರ್. Clear? Okay. So next we go for the 7th question. So again this is important. For the first order reaction, the temperature coefficient of the reaction is approximately 2. Calculate the energy of activation when the temperature changes from this to this ಅಂತ. ನಾನು ಏನು ಹೇಳಿದೆ ಅಂದರೆ, ಈಗ ಟೆಂಪ್ರೇಚರ್ 10 ಡಿಗ್ರಿ ಸೆಲ್ಸಿಯಸ್ಸಿಗೆ ಏನಾದ್ರು ರೈಸ್ ಆದರೆ ಅದು ಡಬಲ್ ಆಕೈತೆ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಅವರು ಕೊಟ್ಟಿಲ್ಲ, ಬಟ್ ಟೆಂಪ್ರೇಚರ್ ಕೋಎಫಿಷಿಯಂಟ್ 2 ಅಂತ ಕೊಟ್ಟಾರ ಅಂತ ಹೇಳಿದರೆ ವಾಟ್ ಇಟ್ ಇಂಡಿಕೇಟ್ಸ್, ಇಲ್ಲಿ ಟೆಂಪ್ರೇಚರ್ ನೋಡ್ಕೊಳ್ರಿ ಎಷ್ಟು ಕೊಟ್ಟಾರ, 300 to 310. ಡಿಫ್ರೆನ್ಸ್ ಎಷ್ಟೈತಿ, 10 ರೈಸ್ ಆಗೈತಿ. 10 ರೈಸ್ ಆಗತ್ತೆ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ ಏನಾಗಬೇಕು, ಡಬಲ್ ಆಗಬೇಕು. ಅರ್ಥ ಆಯ್ತಾ? ಇಲ್ಲೇನಾದರೆ ಈಗ 20 ಕೊಟ್ಟಿದ್ರಪ್ಪ, ಅರ್ಥ ಆಯ್ತಾ? ಸೊ ಎವ್ರಿ 10, ಈಗ ಇಲ್ಲಿ 300 to 320 ಕೊಟ್ಟಿದ್ರು ಅಂದರೆ ಅದೇನಾಗುತ್ತೆ, 4 ಟೈಮ್ ಡಬಲ್ ಅಂದರೆ 4 ಟೈಮ್ಸು ಇನ್ಕ್ರೀಸ್ ಆಗ್ತದೆ ಅಂತ. ಅರ್ಥ ಆಯ್ತಾ ಈಗ? ಸೊ ರಿಮೆಂಬರ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳಿದ್ದೇನೆ ಎವ್ರಿ 10 ಡಿಗ್ರಿ ರೈಸಿಗೆ ಡಬಲ್ ಆಗ್ತೈತಿ. ನಿಮ್ಗೆ ಅವ್ರು 20 ಡಿಗ್ರಿ ಕೊಟ್ಟರೆ ಮತ್ತದು 4 ಟೈಮ್ಸು ಗ್ರೇಟರ್ ಆಕೈತಿ. ಕ್ಲಿಯರ್? ಓಕೆ. ಸೊ ನಾನು ಬರೆದ್ಬಿಟ್ಟೇನೆ ಅದಕ್ಕೆ, ಫಾರ್ ಕೆಮಿಕಲ್ ರಿಯಾಕ್ಷನ್ ವಿತ್ ರೈಸ್ ಇನ್ ದ ಟೆಂಪ್ರೇಚರ್ ಬೈ 10 ಡಿಗ್ರಿ ದ ರೇಟ್ ಕಾನ್ಸೆಪ್ಟ್ ಈಸ್ ನಿಯರ್ಲಿ ಡಬಲ್. ಕೊಟ್ಬಿಟ್ಟಾರೆ ನಿಯರ್ಲಿ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಅವರು ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ನಿಯರ್ಲಿ ಡಬಲ್, ಅಪ್ರಾಕ್ಸಿಮೇಟ್ಲಿ 2 ಅಂತ ಹೇಳಿದ್ದಾರೆ. ಸೊ ಅಂದರೆ ನಾವು ಏನು ತೊಗೋಬೇಕು, ಟೆಂಪ್ರೇಚರ್ ಡಿಫ್ರೆನ್ಸ್ ಇಸ್ 10, ದೇರ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಈಸ್ ನಿಯರ್ಲಿ ಡಬಲ್ ಅಂತ. ಅಂದರೆ K2 ವ್ಯಾಲ್ಯೂ ಏನಂತ ತೊಗೊಳ್ಬೇಕು, 2K1. ಅಲ್ಲಿ ಏನು ಮಾಡಿದ್ವಲ್ಲ ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ಕೇಳಿದ್ದಾರೆ ಬಿಟ್ಟರೆ. ಸೊ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ಜಸ್ಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಯು ಆರ್ ಗೋಯಿಂಗ್ ಟು ಗೆಟ್ ದಿ EA ವ್ಯಾಲ್ಯೂ. ಸೊ ಫಸ್ಟ್ ಜೋಲ್ಸ್ ಪರ್ ಕೆಲ್ವಿನ್ ಬರ್ತದೆ, ಅದನ್ನು ನೀವು ಕಿಲೋ ಜೋಲ್ಸ್ ಪರ್ಗೆ ಕನ್ವರ್ಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಒನ್. ವೆರಿ ಸಿಂಪಲ್ ಇಟ್ ಈಸ್. ಆ್ಯಕ್ಚುಲಿ ಕೆಮಿಕಲ್ ಕೈನೆಟಿಕ್ಸ್ ಮೇಲಿರೋ ಪ್ರಾಬ್ಲಮ್ಸೇ ಭಾಳ ಸಿಂಪಲ್ ಇರೋವು. ಅರ್ಥ ಆಯ್ತಾ? ನೀವು ಯಾವುದಪ್ಪ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಕರೆಕ್ಟ್ ಆನ್ಸರ್. ಫಾರ್ಮುಲಾ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಆಮೇಲೆ ಅಗೇನ್ ದ ಸೇಮ್ ಕ್ವಶನ್ ನೋಡ್ಕೊಳ್ಳಿ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ 99% ಕಂಪ್ಲೀಟೆಡ್ ಇನ್ 85 minutes. ಕ್ಯಾಲ್ಕುಲೇಟ್ ದಿ ಟೈಮ್ ರಿಕ್ವೈರ್ಡ್ ಫಾರ್ ದಿ ಕಂಪ್ಲೀಷನ್ ಆಫ್ 75. ಈಗ ನಮ್ಮದು 75 ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಒಂದು ಏನು ಬೇಕೀಗ, ಟೈಮ್ 75 ಕಂಪ್ಲೀಟ್ ಮಾಡಲಿಕ್ಕೆ ಟೈಮ್ ಎಷ್ಟಾಕೈತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಂತಂದ್ರೆ ಫಸ್ಟ್ ಏನು ಮಾಡಬೇಕು, ನಾವು K ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. K ಎದರಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು, ಇದರಲ್ಲೇ, ಯಾಕಂದರೆ ಅವರು ಟೈಮು ಕೊಟ್ಟಾರೆ ಇದಕ್ಕೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ K ಫ್ರಮ್ ದಿಸ್ 99%.
ಸೊ ದೆನ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಟ್ ಕೆ ವ್ಯಾಲ್ಯೂ ಇನ್ ದಿಸ್. ನಾನು ಮಾಡಿದ್ದೇನೆ ನೋಡಿ. ಫಸ್ಟ್ ಏನು ಮಾಡಿದ್ದೀನಿ, ಈಗ 99% ಇದ್ರದ್ದು ಕೆ ವ್ಯಾಲ್ಯೂ ನಾನು ತೊಗೊಂಡ್ಬಿಟ್ಟೆ. ಎಷ್ಟು ಬಂತು ಇದು ಕೆ ವ್ಯಾಲ್ಯೂ, ಇಷ್ಟು ಬಂತು. ಸೊ ನಾನು ಡೈರೆಕ್ಟಾಗಿ ಮತ್ತೆ ನಿಮ್ಮ ಮ್ಯಾಥಮೆಟಿಕ್ಸ್ ಏನು ಹೇಳ್ಕೊಡ್ತಿಲ್ಲ. ಕೆ ವ್ಯಾಲ್ಯೂ 0.054. ಈಗ 75% ಕಂಪ್ಲೀಟ್ ಮಾಡಬೇಕಂದ್ರೆ ಟೈಮ್ ಕೇಳ್ಯಾರ ಅವರು, ಟೈಮ್ ರಿಕ್ವೈರ್ಡ್ ಅಂತ ಕೇಳ್ಯಾರ. ಸೊ ಟಿ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ಕೆ ವ್ಯಾಲ್ಯೂ ಬೇಕೇ ಬೇಕು. ಕೆ ವ್ಯಾಲ್ಯೂ ಇದರಿಂದ ಫೈಂಡ್ ಔಟ್ ಮಾಡಿಕೊಂಡು ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಕರೆಕ್ಟ್ ಆನ್ಸರ್. ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಪರ್ ಮಿನಿಟ್. ರಿಮೆಂಬರ್, ಮೋಸ್ಟ್ ಈಸಿಯೆಸ್ಟ್ ನೋಡಿ ಇದು. ಪ್ರಾಬ್ಲಮ್ಸ್ನ ಓದ್ಕೋಬೇಕು, ಮಾಡ್ಕೋಬೇಕು. ಎಲ್ಲ ಕಾಮನ್ ಏನಿದು 2.303 ಟಿ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ನೆಕ್ಸ್ಟ್, the first order reaction takes 40 minutes for 30% completion. Calculate the half life period of the reaction. ನೋಡಿ ಎಷ್ಟು. ಈಗ ಹಾಫ್ ಲೈಫ್ ಪೀರಿಯಡ್ ಮಾಡಬೇಕಂದ್ರೆ ನಮಗೆ ಕೆ ಬೇಕಾ? ಕೆ ವ್ಯಾಲ್ಯೂನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇದರಿಂದ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರಿ. ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಅದನ್ನೇನು ಬಂದಿರ್ತದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆನ್ಸರ್. ವೆರಿ ಸಿಂಪಲ್ ಇಟ್ ಇಸ್. ಸಿ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕೆ ವ್ಯಾಲ್ಯೂ, ಆಲ್ರೆಡಿ ಕ್ಯಾಲ್ಕುಲೇಟೆಡ್. ಸೊ ಎಷ್ಟು ಬಂತಪ್ಪ ಕೆ ವ್ಯಾಲ್ಯೂ? 8 × 10⁻³ ಬಂತು. ಈಗ ನೋಡಿರಿ, ಈಗ ಲಾಗ್ 1 ಅಂತಂದರೆ 0 ಬರ್ತದೆ, ಲಾಗ್ 1.4 ಅಂತಂತೈತಿ, ಇದು ಅಪ್ರಾಕ್ಸಿಮೇಟ್ಲಿ 0.1 ಬರ್ತದೆ. ಈಗ ನೋಡಿರಿ, ಲಾಗ್ 1 ಇದ್ದಿದ್ರೆ ನಾವು 0 ಅಂದ್ಕೊಂಡ್ಬಿಡ್ತಿದ್ವಿ, ಬಟ್ ಇಟ್ ಈಸ್ ಲಾಗ್ 1.4 ಐತಿ, ಅದಕ್ಕೆ 0.14 ಬಂದು. ಕೆ ವ್ಯಾಲ್ಯೂ 8 × 10⁻³ ಬಂತು. ಇದು ಟಿ ಹಾಫ್ ಲೈಫ್ನಾಗ ಇದನ್ನು ಹಾಕಿಬಿಟ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಟಿ ಹಾಫ್. ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಮಿನಿಟ್ಸ್. ಕ್ಲಿಯರ್? ಓಕೆ. ದ ಲಾಸ್ಟ್ ಒನ್ ಈಸ್ ಲೈಕ್ ದಿಸ್. ಓಕೆ. ಸೊ ಈಗ ಇದು ಹಾಗೆ ಗ್ರಾಮ್ ವೈಸ್ ಕೊಟ್ಟಿದ್ದಾರೆ. ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಸ್ ರೇಟ್ ಕಾನ್ಸ್ಟೆಂಟ್, ಹೌ ಲಾಂಗ್ ವಿಲ್ 5 ಗ್ರಾಮ್ ಆಫ್ ದಿಸ್ ರಿಯಾಕ್ಟೆಂಟ್ ಟೇಕ್ಸ್ ಟು ರೆಡ್ಯೂಸ್ 3 ಗ್ರಾಮ್ ಅಂತ ಹೇಳಿದ್ದಾರೆ. ಅಂದರೆ ಇನಿಷಿಯಲ್ 5 ಗ್ರಾಮ್ ಇತ್ತು, ಫೈನಲ್ ಎಷ್ಟು ಆಗ್ತದೆ? 3 ಗ್ರಾಮ್ ಆಯಿತು. ಆ್ಯಸ್ ಇಟ್ ಈಸ್ ಯು ಶುಡ್ ಸಬ್ಸ್ಟಿಟ್ಯೂಟ್. ನಿಮಗೆ ಎಷ್ಟು ಬರ್ತದೆ? 1.6 ಬರ್ತದೆ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆನ್ಸರ್ ಟಿ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್. ಯಾಕಂತಂದರೆ ಇದನ್ನು ರೇಟ್ ಕಾನ್ಸ್ಟೆಂಟ್ ಪರ್ ಸೆಕೆಂಡಾಗಿ ಕೊಟ್ಟಾರೆ. ವೆರಿ ಸಿಂಪಲ್ ಇಟ್ ಈಸ್. ಸೊ ನೀವು ನೋಡಿ ಬರ್ರೇ ಫಾರ್ಮುಲಾಸ್ನ ನಾಳೆ ಏನು ಮಾಡಿರಿ, ಮಾರ್ನಿಂಗ್ ಫಾರ್ಮುಲಾಸ್ನ ಎಲ್ಲವನ್ನೂ ನೋಡ್ಕೊಂಡು ಹೋಗ್ರಿ. ಕೆಮಿಕಲ್ ಕೈನೆಟಿಕ್ಸ್ ಅಂತ ಎಂಥ ಸಿಂಪಲ್ ಅಂದರೆ ಭಾಳ ಸಿಂಪಲ್ಲು ಬರ್ತದೆ. ಭಾಳ ಸಿಂಪಲ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಬರ್ತದೆ. ಯು ಕ್ಯಾನ್ ಈಸಿಲಿ ಗೆಟ್ ದಿ 6 marks ಫ್ರಮ್ ದಿಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆಫ್ ಕೆಮಿಕಲ್ ಕೈನೆಟಿಕ್ಸ್. ನಿಮಗೆ ಸ್ವಲ್ಪ ಟ್ರಿಕ್ಕಿ ಅಂತಂದರೆ ಅದೇ ಡಬಲ್ ಎಲ್ಲಿ ಆಗ್ತದೆ, ನಾನು ಅದೇ ಹೇಳಿದೆ, ಎವ್ರಿ 10 ಡಿಗ್ರಿ ರೈಸ್ ಆದರೆ ಡಬಲ್ ಆಗ್ತದೆ. ಅಷ್ಟೇ ಬಿಟ್ಟರೆ ಏನೂ ಕ್ವಶನ್ಸ್ ಕೇಳಲ್ಲ. ಯು ಶುಡ್ ರಿಮೆಂಬರ್. ಆಮೇಲೆ 0 ಆರ್ಡರ್ ರಿಯಾಕ್ಷನ್ದು ಸ್ವಲ್ಪ ನೋಡ್ಕೊಳ್ಳಿ, ಫಾರ್ಮುಲಾ ನೋಡ್ಕೊಂಡು ಹೋಗಿ. ನಿಮಗೆ ಹೇಗೆ ಅಲ್ಲಿ ಕೊಡ್ತಾರೆ, ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಯು ವಿಲ್ ಗೆಟ್ ದಿ ಕರೆಕ್ಟ್ ಆನ್ಸರ್. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಯು ಶುಡ್ ರಿವೈಸ್ all these problems with formulas. Clear? Okay. So revise all the concepts. Thank you. Happy learning.